ಹುಳಗಳು ಮೀನಿಗೆ ಒಳ್ಳೆ ಫುಡ್ಡು. ಇವಕ್ಕೆ ಮೀನಿಗೆ ಅಂದರೆ ತುಂಬ ಭಾಳವಾದ ಫುಡ್ ಇದು. ನಮಗೆ ಮಟನ್ ಏನು ಅವು ಮೀನುಗಳಿಗೆ ಆ ಥರ ಇದು ಫುಡ್ಡು. ನೋಡಿವ್ರಿ ಅಂತ 10 ನಿಮಿಷ ಹಂಗೆ ನೋಡಿ ವಿಡಿಯೋನ. ಒಳ್ಳೆ ಮೀನು ಹೇಗೆ ಬರ್ತವೆ ಅಂತ ತೋರಿಸ್ತೀವಿ. ಇದು ಆರ್ಗಾನಿಕ್ ಎರೆಹುಳ ಅಂತ. ಎಷ್ಟು ಅಪ್ಪ ಇದೆ ನೋಡಿ ಎರೆಹುಳ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಎರೆಹುಳು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು. ಮುಂಚೆ ಎಲ್ಲ ಎರೆಹುಳಗಳು ನೇಗ್ಲಲ್ಲಿ ಉಳ್ಬೇಕಾದ್ರೆ ಸಿಗೋವು, ಬಟ್ ಇವಾಗ ಗುದ್ಲಿ ತಗೊಂಡು ಅಗದ್ರೂ ಸಿಗ್ತಾಯಿಲ್ಲ. ಈ ವಿಷಯದಲ್ಲಿ ನಮಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಯಾಕೆಂದರೆ ಮುಂಚೆ ನೇಗ್ಲಲ್ಲಿ ಉಳ್ಬೇಕಾದ್ರೆ ಸಿಗ್ತಿದ್ದಂತಹ ಎರೆಹುಳಗಳು ಈ ಪ್ರೆಸೆಂಟ್ ಸಿಚುವೇಶನ್ಗೆ ಭೂಮಿಯಿಂದ ಎಷ್ಟು ಆಳದಲ್ಲಿ ಸಿಗುತ್ತೆ ಮತ್ತು ಯಾವ ಥರ ಇರುತ್ತೆ ಅನ್ನೋದನ್ನ ಒಂದು ಕ್ಯೂರಿಯಾಸಿಟಿಗೋಸ್ಕರ ಇವಾಗ ಗದ್ದೆ ಹತ್ರ ಬಂದಿದ್ದೀವಿ. ಬನ್ನಿ, ಎರೆಹುಳುಗಳಿಂದ ನಮಗೆ ಏನೆಲ್ಲ ಅನುಕೂಲಗಳಿವೆ, ಹಾಗೆ ಎರೆಹುಳನ ಯೂಸ್ ಮಾಡಿಕೊಂಡು ಯಾವ ರೀತಿ ಮೀನುಗಳನ್ನ ಹಿಡಿಬೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಈಗ ನಾವು ಪ್ರೆಸೆಂಟ್ ಬಂದಿರೋ ಗದ್ದೆಗಳು ಯಾವ ರೀತಿ ಇದೆ ಅಂತಂದರೆ, ಮಣ್ಣನ್ನು ಬಗ್ದಾಗ ಕೇವಲ 2 ಇಂಚಲ್ಲಿ ಎರೆಹುಳಗಳು ಸಿಗ್ತವೆ. ಇದರಿಂದನೇ ಅರ್ಥ ಮಾಡ್ಕೋಬೋದು ಈ ಮಣ್ಣು ಫಲವತ್ತತೆ ಹೊಂದಿದೆ ಅಂದ್ಬಿಟ್ಟು. ಕೇವಲ ಎರೆಹುಳಗಳನ್ನ ಸಾಕೊಂಡು ಜೀವನ ಮಾಡ್ಬೋದು ಅಂತ ನಾನು ಬೆಂಗಳೂರಲ್ಲಿದ್ದಾಗ ನೋಡಿದ್ದೆ. ಅವ್ರೇನಪ್ಪ ಮಾಡಿದರು ಅಂದರೆ, ಒಂದು ಮನೆ ಪಕ್ಕದಲ್ಲೇ ಒಂದು ಚಿಕ್ಕದಾದ ತೊಟ್ಟಿನ ಕಟ್ಟಿಸ್ಕೊಂಡು ಅದಕ್ಕೆ ಒಂದಿಷ್ಟು ಮಣ್ಣುಗಳನ್ನ ಹಾಕ್ಕೊಂಡು ಎರೆಹುಳಗಳನ್ನ ಬಿಡ್ಕೊಂಡು ಡೈಲಿ ನೀರಾಕಿ ಅದಕ್ಕೆ ವೇಸ್ಟು ಅಂದರೆ ಕೊಳ್ತೋಗಿರುವಂತಹ ತರಕಾರಿಗಳು ಮತ್ತು ಇನ್ನೂ ಏನೇನೋ ಇರುತ್ತಲ್ಲ ಅದನ್ನೆಲ್ಲ ತೊಗೊಂಬಂದು ಹಾಕೋರು. ಅದಾದಮೇಲೆ ನೀರು ಹಾಕ್ಬಿಟ್ಟು ಸೋಗು ಮತ್ತು ಒಂದಿಷ್ಟು ಹುಲ್ಲನ್ನ ಮುಚ್ಚಿ ಸಾಕ್ತಿದ್ರು. ಡೈಲಿ ನಾನು ನೋಡಿದಾಗಲೆಲ್ಲ ಎರೆಹುಳಗಳನ್ನ ಕೂಡ ಮಾರ್ತಾಯಿದ್ರು. ಅದರಿಂದ ಬಂದಂಥ ಗೊಬ್ಬರ ಏನಿರುತ್ತೆ ಅದನ್ನು ಕೆ ಜಿ ಲೆಕ್ಕದಲ್ಲಿ ಮಾಡ್ತಾಯಿದ್ರು. ಈ ಎರೆಹುಳ ಹಿಡಿಯೋದ್ರ ಜೊತೆಗೆ ಆ್ಯಂಡ್ ಮೀನು ಹಿಡಿಯೋದನ್ನ ತೋರಿಸೋದ್ರ ಜೊತೆಗೆ ನಮ್ಮ ಹಳ್ಳಿಲಿ ಹುಡುಗರುಗಳು ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನ ಕೇಳ್ಕೊಳ್ಳಿ, ತುಂಬ ಮಜಾ ಇರುತ್ತೆ. ಅಲ್ಲೇ ಬಾಳೆದಿಂಡು ಕವಲೆ ನೋನು ಒಂದು ಗುದ್ಲಿ ಹೊಡ್ರೆ ಸಾಕು. ಹಿಂಗೆಲ್ಲ ಏನೇನು ಇನ್ಫಾರ್ಮೇಷನ್ ಕೊಟ್ಟವನೇ ನಂಬರ್ ಕೇಳೋ, ಸೀರಿಯಸ್ ಆಗಿ ನಂಬರ್ ಕೇಳೋರ. ಅದೇ ಥರ ಇರಲಿ, ಬಾಲಿ ಮೀನು ಬಿಡೋದೇ ಸಂತೋಷ ಇರಲಿ. ನೀವು ಯಾವ ಥರ ಲೈಕ್ ಕೊಡ್ತೀರಿ ಅದೇ ಥರ ನಾನು ಇದು ಮಾಡ್ತಾ ಇರ್ತೀನಿ. ನೋಡಿ, ನೀವು ಎಷ್ಟು ಪ್ರೋತ್ಸಾಹ ಇದೆ, ಇವ್ನು ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಸಿಗ್ತದೆ. ಗೈಸ್, ಯಾವುದೇ ಎಡಿಟಿಂಗ್ ಇಲ್ಲ. ಇವೊಬ್ಬರು ಹೊಸ ಪರಿಚಯ ಮಾಡ್ಕೊಡ್ತೀವಿ. ಅವರು ಇವ್ರ ಥರನೇ ಸಕಲ ಕಲಾವಲ್ಲಭ ಸರ್. ಇವರು ನಮ್ಮ ಹಳೆ ಹುಲಿ, ಇವರೇ ನನಗೆ ಕಲಿಸಿತ್ತು. ಮೀನು ಹಿಡಿಯೋದೆಲ್ಲ ಟ್ರೈನಿಂಗ್ ಕೊಟ್ಟಿತ್ತು ಇವರೇ. ಅವ್ರ ಫೇಸ್ ತೋರ್ಸಕ್ಕೆ ಹೇಳಿ ಸರ್. ಪ್ಲೇ ನೋಡಿ ಸರ್, ಇವರು ಎರೆಹುಳ ನೋಡಿ ಯಾವ ಥರನೇ ಹಿಡಿತಾರೆ ಇವರು. ಗುರು, ಏನು ಗುರು ಅದು ಎರೆಹುಳ? ಅಪ್ಪ, ನನ್ನ ಲೈಫಲ್ಲಿ ನೋಡಿತಲ್ಲ ಇಷ್ಟುದ್ದ ಎರೆಹುಳ ಕರೆಕ್ಟಾಗಿ ಹಿಡಿತಿದ್ಯಾ? ಅದು ಹೆಂಗೆ ಕಾಣ್ತೈತೆ ಈ ಹುಳಗಳು ಮೀನಿಗೆ ಒಳ್ಳೆ ಫುಡ್ಡು. ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಟ್ಟು ನಿಜವಲ್ಲ ಹೆಂಗೆ ಕಾಣ್ತೈತೆ ಗೊತ್ತಾ ಕ್ಯಾಮ್ರಾ? ಇವಕ್ಕೆ ಮೀನಿಗೆ ಅಂದರೆ ತುಂಬ ಭಾಳವಾದ ಫುಡ್ ಇದು. ನಮಗೆ ಮಟನ್ ಏನು ಅವು ಮೀನುಗಳಿಗೆ ಆ ಥರ ಇದು ಫುಡ್ಡು. ನೋಡಿವ್ರಿ ಅಂತ 10 ನಿಮಿಷ ಹಂಗೆ ನೋಡಿ ವಿಡಿಯೋನ. ಒಳ್ಳೆ ಮೀನು ಹೇಗೆ ಬರ್ತವೆ ಅಂತ ತೋರಿಸ್ತೀವಿ. ಇಲ್ಲಿ ಬಾಗುರು ಅಲ್ಲಿ ಕ್ಯಾರೆ ಆಗಿದ್ದಂಗೆ ತಲ್ಲಿಗೆ ಹಾಕಬೇಕು. ಆಮೇಲೆ ನಾವು ಹಿಡಿದ್ರೆ ಅಂತ ಆಗಿದ್ದಂಗೆ ತಲ್ಲಿವು ಮಣ್ಣಾಗಿದ್ದಂಗೆ ಐಸಿತ್ತು. ಇವಾಗ ಟೈಟಲ್ಲಿ ಹೇಳ್ಕೊಳ್ಳವ. ಎರೆಹುಳನ ಸಾಕು ಮಾರ್ತಾರ್ತಾನೆ. 1000 ರೂಪಾಯಿ ಟನ್ಗೆ 1000 ರೂಪಾಯಿ ಜಾಸ್ತಿ. ಇವು ಗೊಬ್ಬರನೂ ಮಾಡ್ತಾರೆ, ಎರೆಹುಳ ಸಪ್ರೇಟಾಗಿ ಕೊಡ್ತಾರೆ. ಎರೆಹುಳ ರೇಟ್ ಜಾಸ್ತಿ. ಇವು ಎಲ್ಲ ತೋಟದಾಗಿದ್ದಂಗೆ ಎಲ್ಲ ಎಷ್ಟು ಹಿಡಿದ್ಯಾ? ನೀವು ಬಂದು ಹಿಡಿದ್ಯಾ? ನಾವು ಈಗ ಬಂದು ಇಷ್ಟು ಕಡೆ ಏನು ಬ್ರೋ, ಒಂದು ಎರೆಹುಳದಿಂದ ಎಷ್ಟು ಮೀನು ಬಿಡ್ಬೋದು ಅನ್ಕೊಂಡಿದ್ದೀರಾ? ಒಂದು ಎರೆಹುಳದ 2 ಮೀನು ಬೀಳ್ತವೆ ಪಕ್ಕ. 2 ಮೀನು ಹಿಡಿಬೋದು ಒಂದು ಹುಳದಲ್ಲಿ. ಒಂದು ಇದರಲ್ಲಿ 2 ಮೀನು ಹಿಡಿಬೋದಾ? ಸತ್ಲುಗಳು ಎರೆಹುಳ ತಿನ್ಕೊ ಹೋಯ್ತವೆ ಅಂತಾರಲ್ಲ. ಸಣ್ಣ ಮೀನು ಇದ್ರೆ ತಿಂತವೆ, ದಪ್ಪ ಬಿದ್ದರೆ ನುಂಗ್ ಬಿಡ್ತವೆ. ಅದು ಬಂದಿಲ್ಲ ಅಂತ ಇದ್ರಲ್ಲಿ ಪುಸ್ತಕನ ಓದ್ತಕ್ಕ. ಏನು ಭಯಕರ ಆಯ್ತದ ಎಲ್ಲ ನೋವು ಬರ್ತನ ಮರೆ ಓಡ್ತಾನಪ್ಪ ಇದು. ಈಗ ಎರೆಹುಳ ಹಿಡ್ಕೊಂಡು ನೆಕ್ಸ್ಟ್ ಮೀನು ಹಿಡಿಯಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ ನೋಡೋಣ. ಎರೆಹುಳಕ್ಕೆ ಒಂದು ಮೀನು ಅಂದರೆ ಇಲ್ಲಿ ಎಷ್ಟು ಹೆಚ್ಚು ಕಮ್ಮಿ ಒಂದು 20 ಮೇಲವೆ. ಅಲ್ಲಿ ಮೀನು 20 ಅಂದರೆ 1ಕ್ಕೆ 2 ಅಂದರೆ 40 ಮೀನು ಬೀಳಬೇಕು ಇವ್ರು ಹೇಳೋ ಲೆಕ್ಕಾಚಾರ. ನೋಡೋಣ.
ನೋಡಿ ಇದು ಎರೆಹುಳ ನೋಡಿ ಯಾವ ಸೈಜಲ್ಲಿ ಯಾವ ಥರ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು ಇದು. ಯಾವುದೇ ಫುಡ್ ಗಿಡ್ ಏನಿಲ್ಲ, ನ್ಯಾಚುರಲ್ ಫುಡ್ ತಿನ್ಕೊಂಡು ನೋಡಿ ಯಾವ ಥರ ಬೆಳೆದವೆ. ಜಾಗ ಕೇಳಿದ್ರು ನನ್ನ ಹೆಜ್ಜೆ ಎರೆಹುಳದ ಜಾಗಕ್ಕೆ ಯಾಕೆ ಎದ್ಕತ್ತೀರಿ? ಇನ್ನೊಂದು ಏನಂದರೆ ಅವರಿಗೆ ಎರೆಹುಳ ಎಲ್ಲಿ ಯಾವ ಪ್ಲೇಸಲ್ಲಿ ಎರೆಹುಳಗಳು ಇರ್ತವೆ ಅನ್ನೋದು ಗೊತ್ತು. ಆಮೇಲೆ ಮೀನು ಯಾವ ಜಾಗದಲ್ಲಿ ಇರ್ತವೆ ಅನ್ನೋದು ಗೊತ್ತು. ತುಂಬ ಎಕ್ಸ್ಪರ್ಟ್ ಅಂದರೆ ತುಂಬ ಎಕ್ಸ್ಪರ್ಟ್ ಇವರು. ಎರೆಹುಳ ಹಿಡ್ದು ಎರೆಹುಳದಿಂದ ಮೀನು ಹಿಡಿಯೋಕ್ಕೆ ಸಾಕು ಬರ್ರ ಇವಾದ್ರೆ ಸಾಕು. ಇವೇ ಬೇಜಾನೈತೆ ಬರ ಕುಡ್ಲತ್ತಾಳ. ಆಯ್ತು, ಈಗ ಮೀನು ಹಿಡಿಯೋಕ್ಕೆ ಹೋಗ್ತಾ ಇದ್ದೀವಿ. ಎರೆಹುಳ ಹಿಡ್ಕೊಂಡು ಆಯಿತು. ಇವಾಗ ಮೀನು ಹಿಡಿಯೋಕೆ ಹೋಗ್ತಿದ್ದೀವಿ. ಬನ್ನಿ ಅಲ್ಲಿನ ಆಟ ನೋಡೋಣ. ಇವ್ರ ಆಟ ತೋರಿಸೋದ್ರಲ್ಲಿ ಫೇಮಸ್ ಅವರು. ಈ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ಬೇಕಾದ್ರೆ ಅವ್ರ ಆಟ ತೋರಿಸ್ತೀನಿ ಅಂದರು. ಅವತ್ತು ತೋರ್ಸೋಕ್ಕೆ ಆಗಿಲ್ಲ, ಬಟ್ ಇವತ್ತು ನೋಡೋಣ. ಈಗ ನೀವೇನು ನೋಡ್ತಿದ್ದೀರಾ ಇದೆಲ್ಲ ಸತ್ಯ ಅಲ್ಲ, ಫೀಲ್ಡ್ ಅಲ್ಲ, ಇದು ಕೆರೆ. ಅಲ್ಲಿ ಕೆರೆ ಒಳಗಡೆ ಇದು ಬೆಳೆಸಿರೋದು ನೀರೊಳಗಡೆ. ಗಾಣಕ್ಕೆ ಆ ಥರ ಪೇಸ್ಟ್ ಮಾಡಬೇಕು ನೋಡಿ. ಲೋಟನ ಹಿಂಗೆ ಕೆರೆವಳಿ ಕಿಸ್ರೆ ಏನಾಗ್ಬೋದು? ತಿನ್ಕೋತವೆ. ಅಲ್ಲ ಮೀನು ಜಾಸ್ತಿ ಬತ್ತಲ್ಲ, ಬಲೆ ಹಾಕೊಂಡು ಒಂಥರ ಛತ್ರಿ ಥರ ಇರ್ತದಲ್ಲ, ಹಾಗೆ ಹಿಂಗೆ ಹಾಕೊಂಡು ಎತ್ತದು. ಆಮೇಲೆ ಗಾಣನ ಎಸಿಬೇಕಾದ್ರೆ ಕರೆಕ್ಟಾಗಿ ನೀರೊಳಿಕೆ ಎಸಿಬೇಕು. ಇಲ್ಲಾಂತಂದರೆ ಸತ್ತೆಗೆ ಸಿಗಿ ಹಾಕೊಂಡ್ರೆ ಗಾಣನೇ ಕಟ್ಟಾಗುತ್ತೆ. ಸೊ ಹಂಗಾಗಿ ನೋಡಿ ಮತ್ತೆ ಸಿಗಿ ಹಾಕೊಂಡೈತೆ, ಈಗ ತೆಗಿತಾವ್ರೆ ನೋಡಿ. ಇವಾಗ ಕರೆಕ್ಟಾಗಿ ನೀರು ಒಳಗಡಿಕೆ ಯಾವ ರೀತಿ ಎಸಿತಾರೆ ಅಂದ್ಬಿಟ್ಟು. ಅಲ್ಲಿಗೆ ಇವಾಗ ಬಿಟ್ಟಿದ್ದಾರೆ, ನೋಡಬೇಕು. ಇವು ಮಣ್ಣೆ ಆಹಾರ ಅಲ್ವಾ ಎರೆಹುಳಕ್ಕೆ? ಸಗಣಿ ಇದು ಚೌರಿಗೆ ಇದು ಮಾಡ್ಕೊಂಡವ್ರಲ್ಲ ಗುರು. ಅದು ಪ್ಲಾಸ್ಟಿಕ್ ಅಲ್ವಾ ಅಂತ ಸುತ್ತಕ್ಕೂ ಆಗುತ್ತೆ. ಇನ್ನು ಮೀನು ಎಳ್ಕೊ ಹೋದ್ರೂ ಅಲ್ಲೇ ತೇಲಾಡ್ತಿರುತ್ತಲ್ಲ ಅಂತ. ಬ್ರೋ, ನೀವು ತುಂಬ ಜನ ಕಲ್ಸ್ಕೊಟ್ಟಿದ್ದೀರಲ್ಲ ಮೀನು ಹಿಡಿಯೋದನ್ನ. ನಿಮ್ಗೆ ಯಾರು ಕಲ್ಸ್ಕೊಟ್ಟಿತ್ತು? ಮತ್ತು ಇವರು ಅಂದರೆ ಅಲ್ಲಿ ಎರಡನೇ ಗುರು ಇವರು. ನಿಮ್ಮ ಗುರುದು ಒಂದು ಸ್ವಲ್ಪ ಮಗ ತೋರ್ಸಕ್ಕೆ ಹೇಳಿ. ಇವರು ಫುಲ್ ಫೇಮಸ್ ಮೀನು ಹಿಡಿಯೋದ್ರಲ್ಲಿ. ಇವರು ಸುಮಾರು ಬಿಸ್ನೆಸ್ ಅವೇ ಅವರವು. ಅವ್ರದ್ದೊಂದು ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ, ಫೇಮಸ್ ಮೀನ್ ಫಿಶರ್ ಮ್ಯಾನ್ ಅಂತ. ಸರ್ ನಿಮ್ಮ ಐ ಡಿ ಕಾರ್ಡ್ ತೋರಿಸಿ ಸರ್. ಅದಕ್ಕೆ ಕೀ ಟ್ಯಾಗ್ ಮಾತ್ರ ಹಾಕವ್ರೆ. ಇಲ್ಲೆಲ್ಲೋ ಫಿಶ್ ಹಿಡಿಯೋದು ಕಾಂಪಿಟೇಷನ್ ನಡೆಸಲ್ವಾ ಸರ್? ಅದೇ ಕೆರೆಯಲ್ಲಿ ಕೂಳಿ ತಗೊಂಡು ಆಡೋ ಅಂಥ ಕಾಂಪಿಟೇಷನ್ನು ಮಾಡ್ತಾರಲ್ವಾ? ಹಾಂ, ಫಿಶ್ ಹಿಡಿಯೋದೆಲ್ಲ ಕಾಂಪಿಟೇಷನ್ ಮಾಡಲ್ವ ಬ್ರೋ? ಮಾಡ್ತಿದ್ದೀವಲ್ಲ ಎಲ್ಲ ಇಲ್ಲ ಯಾರು ಆರ್ಗನೈಸ್ ಮಾಡಿ ಈ ಥರ ನಮ್ಮ ಮುಂದೆ ಯಾರು ಈ 18 ಹಳ್ಳಿಲಿ ಯಾರು ಸೈಡ್ ಹೊಡೆಯೋಕ್ಕಾಗಲ್ಲ ನಮ್ಮ. ಅಲ್ಲ ಬ್ರೋ, ಸೈಡ್ ಹೊಡೆಯೋಕ್ಕಾಗಲ್ಲ ಗೊತ್ತು, ಬಟ್ ಆ ಥರ ಯಾರು ಆರ್ಗನೈಸ್ ಮಾಡಿ ಇಡ್ಸಿಲ್ವಾ ಅಂತ ಮೀನು ಹಿಡಿಯೋದು. ಯಾರು ಆ ಥರ ಮಾಡಿಲ್ಲ, ನೀವು ನೀವೇ ಚೆನ್ನಾಗಿ ಹಿಡಿತಾರಲ್ಲ, ಹೆಂಗಿದ್ರು ನೀವೇ ಆರ್ಗನೈಸ್ ಮಾಡಿ ಇಡಿಸ್ಬೋದಲ್ಲ ಒಂದು ಮೂರು ಕೆರೆಲ್ಲ. ಅಂದರೆ ಏನು ಮಾಡಿ ನೀವು ಲೈಕ್ ಕೊಟ್ಟರೆ ಬೇಕಾದ್ರೆ ನಾವು ಮಾಡಿಸ್ಬೋದು. ಅವ್ರ ಲೈಕ್ ಕೊಡೋಕ್ಕೂ ನೀವು ಮಾಡ್ತಾ ಏನು? ಜನಗಳು ಲೈಕ್ ಕೊಟ್ಟರೆ ತಾನೇ ನನಗೂ ಒಂಥರ ಎಂಕರೇಜ್ ಆಗುತ್ತೆ. ಸರ್ ಇವಾಗ ಟ್ರೈನಿಂಗ್ 6 ವರ್ಷದಿಂದ ಟ್ರೈನಿಂಗ್ ಕೊಟ್ಟಿದ್ದೀನಿ ಇವ್ರಿಗೆ. ನೋಡಿ ಹಂಗೆ ಒಂಚೂರು ಅನುಭವ ನೋಡಿ, ಅವರು ಒಂದು ಸ್ವಲ್ಪ ನೋಡಿ. ಇವರೆಲ್ಲ ನಾವು ಹಳೆ ಹುಲಿಗಳು, ನಮ್ಮನ್ನೇನು ನೋಡೋ ಅವಶ್ಯಕತೆ ಇಲ್ಲ. ನೀವೇನಿದ್ರೆ ಮೀನು ಬೇಕಂದ್ರೆ ಫೋನ್ ಮಾಡಿದ್ರೆ ನಾವು ಕೊಟ್ಟು ಕಳಿಸ್ತೀವಿ ಅಷ್ಟೇ. ಬಾಂಗಡ ಬೇಕಾ, ಅಂಜಲ್ ಬೇಕಾ? ಬ್ರೋ, ಇದು ನೀವು ಈ ಡೆಲಿವರಿ ಎಷ್ಟು ಕಿಲೋಮೀಟರ್ ಒಳಗಡೆ ಕೊಡ್ತೀರಾ? ಒಂದು 30 ಇಲ್ಲಿ ಮೀನು ಕರೆಕ್ಟಾಗಿ ಬೀಳ್ತಾ ಇಲ್ವಂತೆ, ಅದಕ್ಕೆ ಪ್ಲೇಸ್ ಚೇಂಜ್ ಮಾಡೋಣ ಅಂತ ಹೇಳ್ತವ್ರೆ.
ಪಕ್ಕದಲ್ಲೇ ಬಾಳೆ ಗಿಡ ತೋಟ ಇದೆ. ಬ್ರೋ ಇವರೇ ನಿಮ್ಮ ಹೊಸ ಟ್ರೈನರು? ಟ್ರೈನ್ ಆಗವ್ರಾ? ಹಾಂ, ಆಲ್ಮೋಸ್ಟು 1 ಅವರಿಂದ ಹಾಕೊಂಡು ಕೂತಿದ್ದಾರೆ. ಒಂದು ಮೀನು ಬಿದ್ದಿಲ್ಲ. ಇನ್ನೊಂದು ಪ್ಲೇಸ್ ಇದೆಯಂತೆ, ಅಲ್ಲಿ ತುಂಬಾ ಮೀನುಗಳಿದೆಯಂತೆ. ಬನ್ನಿ ಆ ಪ್ಲೇಸ್ಗೆ ಹೋಗಿ ಯಾವ ರೀತಿ ಮೀನುಗಳನ್ನ ಹಿಡಿತಾರೆ ಅಂದ್ಬಿಟ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕೆ ಅಲ್ಲಿ ಕರೆಕ್ಟಾಗಿ ಬೀಳ್ತಲ್ಲ ಮೀನು? ಮೀನಿಲ್ಲ, ನೀರು ಜಾಸ್ತಿ ಆಗ್ಬಿಟ್ಟಿದೆ. ಹಾಂ, ಚಾನಲ್ ನೀರು ಬಿಟ್ಟು ಹಾಂ, ಮುಂದೆ ಸ್ಟಾರ್ಟ್ ಮಾಡೋಣ. ನಟ್ಟು ಮುಳುಕ್ತಿತ್ತಲ್ಲ